ಎರಡನೇ ತಾಲೂಕಲ್ಲಿ ನಾನು ಇದ್ದೀನಿ ಈಗ ಇನ್ನು 4 ತಾಲೂಕು ಬಾಕಿ ಇದೆ. 6 ತಾಲೂಕು ವಿಸಿಟ್ ಕೊಡಬೇಕಂತ ಇದ್ದೀನಿ. ಇವಾಗ ತಾವು ನೋಡಿರ್ಬೋದು, ಪಾಪ ರೈತರು ಪಾಪ ಒದ್ಲಾಡ್ತವ್ರೆ. ಈ ಬಾರಿ ಮಳೆ ಇಲ್ಲ ಅಂದರೆ ಭಾಳ ಸಮಸ್ಯೆ ಹಿನ್ನಡೆ ಆಗಿದೆ. ಅದಕ್ಕಿಂತ ಮುಂಚೆ ಯಾವತ್ತೂ ಈ ಥರ ಸಮಸ್ಯೆ ಆಗಿಲ್ಲ. ಈ ವರ್ಷ ತುಂಬ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಅಂತೂ ಎಲ್ಲ ಹಾಳಾದಾಗಿದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ರೈತರು ಪಾಪ ಎಷ್ಟೋ ಸಾಲನೋ ಸೋಲನೋ ಮಾಡಿಬಿಟ್ಟು ಕಷ್ಟಪಟ್ಟು ಒಂದು ಎಕರೆಗೆ ಕನಿಷ್ಠ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಬ್ಬ ಯಾರೋ 2 ಎಕರೆ ಅಂತಾರೆ, 5 ಎಕರೆ ಅಂತಾನೆ, 10 ಎಕರೆ ಅಂತಾರೆ, 3 ಎಕರೆ ಅಂತಾರೆ, 6 ಎಕರೆ ಅಂತಾರೆ. ನಷ್ಟ ಆಗಿದೆ. ಭಾಳ ಜನ ಇನ್ಶೂರೆನ್ಸು ಮಾಡ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಮಾಡೋರಿಗೂ ನನ್ನ ಅನಿಸಿಕೆ ಅವ್ರಿಗೆ ಸಿಗ್ತದೆ. ವಿದೌಟ್ ಇನ್ಶೂರೆನ್ಸ್ ಅವರಿದ್ದಾರೆ ಭಾಳ ಜನ ರೈತರು. ಇನ್ಶೂರೆನ್ಸ್ ಮಾಡೋದು ಗೊತ್ತಿಲ್ಲ ರೈತರಿಗೆ. ಅವ್ರದ್ದು ಒಂದು ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು, ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರದ್ದು ಒಂದು ಪಟ್ಟಿ ಕೊಡಿ, ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅಂದರೂ ಅವ್ರದ್ದು ಒಂದು ಪಟ್ಟಿ. ಏನಕ್ಕಂದರೆ ಪಾಪ ಗೊತ್ತಿಲ್ಲ ಅವ್ರಿಗೆ, ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರು ನಷ್ಟ ಆಗಿದ್ದೀವಿ ಈ ಬಾರಿ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಕೊಡೋಕೆ ಹೇಳಿದ್ದೀನಿ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಏನು ಪರಿಹಾರ ಕೊಡಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. 15ನೇ ತಾರೀಕಿಗೆ ಫೈನಲ್ ತೀರ್ಮಾನ ಮಾಡ್ತಾರೆ. ಯಾವ ತಾಲೂಕಾ ಬರ ಘೋಷಣೆ ಮಾಡಬೇಕಂತಲೂ ತೀರ್ಮಾನ ಎಲ್ಲ ಸರ್ವೆ ಮಾಡಿಸಿ ಘೋಷಣೆ ಮಾಡ್ತಾರೆ. ಹಾಗಾಗಿ ಇವತ್ತು ವಿಸಿಟ್ ಕೊಟ್ಟು ಮನೆ ಮುಖ್ಯಮಂತ್ರಿ ಬರ ಪರಿಹಾರ 44 ಕೋಟಿ ಬಂದಿದೆ. ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ. 65 ಕೋಟಿ ಬಂದಿದೆ. ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ ಅಂತೆ. ಇನ್ನು 35 ಕೋಟಿ ಬರ್ಬೇಕು. ಅದು ರೊಟೀನ್ ಅದು. ವಿಜಯನಗರ ಜಿಲ್ಲೆ ಅತ್ಯಂತ ಕಡಿಮೆ ಮಳೆ ಆಗಿರ್ತಕ್ಕಂಥ ಜಿಲ್ಲೆ. ಈ ರೈತರ ಪರಿಸ್ಥಿತಿ ಬಹಳಷ್ಟು ಚಿಂತೆ. ನೋಡಿದ್ರಲ್ಲ, ಈಗ ರೈತರೇ ಹೇಳ್ತಾರಲ್ಲ, ಈ ಬಾರಿ ಆಗಿರೋದು ಯಾವತ್ತೂ ಆಗಿಲ್ಲ. ಈ ಬಾರಿ ಆಗಿರೋದು ನಿಜ. ಮಳೆ ಬಂದಿಲ್ಲ. ಈಗ ದೇವ್ರ ದಯೆಯಿಂದ ಒಂದು ತಿಂಗಳಿಂದ ಮಳೆ ಇದೆ. ಈಗ ಡ್ಯಾಮಲ್ಲಿ ತಮಗೆಲ್ಲ ನಮ್ಮ ತುಂಗಭದ್ರಾ ಡ್ಯಾಮ್ದು 100 TMC ನೀರು ಇರಬೇಕಾಗಿತ್ತು. ಇವತ್ತು ಮೊನ್ನೆವರೆಗೂ 60 ಇತ್ತು. ಈಗ 69 ಆಗಿದೆ ಅಂತೆ. 69 ಆಗಿದೆ. ಹೋದ ವರ್ಷ ಇದೇ ಟೈಮಲ್ಲಿ 7ನೇ ತಾರೀಕು ಆಗಸ್ಟಿಗೆ 80 TMC ಇತ್ತು. ಅಂದರೆ ಈಗ ಮಳೆ ಬರ್ತಂತ ನಿರೀಕ್ಷೆ ಇರೋದು. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ ನಮಗೆ. ಮೋಡ ಬಿತ್ತನೆಗೆ ಏನಾದ್ರು ಪ್ಲಾನ್ ಮಾಡ್ತಾರೆ ವಿಜಯನಗರ ಜಿಲ್ಲೆಯಲ್ಲಿ? ನೋಡು, ಅದು ಎಲ್ಲ ಮಾಹಿತಿ ತಗೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ಸರ್, ಈಗ